ಮಿತ್ರರೇ ನಮಸ್ಕಾರ. ರಾತ್ರಿ ಮಲಗಿದ್ದಾಗ ಕನಸಿನಲ್ಲಿ ನೀವು ಒಂದು ಎತ್ತರದ ತೆಂಗಿನ ಮರವನ್ನು ನೋಡಿದ್ದೀರಾ? ಗಾಳಿ ಬೀಸುತ್ತಿರುತ್ತದೆ. ಆ ಮರ ನಿಧಾನವಾಗಿ ಅಲುಗಾಡುತ್ತಿರುತ್ತದೆ. ಕೆಲವೊಮ್ಮೆ ಹಸಿರು ತೆಂಗಿನಕಾಯಿ ತುಂಬಿರಬಹುದು, ಕೆಲವೊಮ್ಮೆ ಒಣಗಿದ ಮರವಾಗಿರಬಹುದು. ಆದರೆ ಪ್ರಶ್ನೆ ಏನು ಗೊತ್ತಾ? ಏಕೆ ನಮ್ಮ ಮನಸ್ಸು ಕನಸಿನಲ್ಲಿ ತೆಂಗಿನ ಮರದ ದೃಶ್ಯವನ್ನು ತೋರಿಸುತ್ತದೆ? ಇದು ಕೇವಲ ಒಂದು ಸಾಮಾನ್ಯ ಕನಸ ಅಥವಾ ಜೀವನದ ಬಗ್ಗೆ ಬರುವ ಗುಪ್ತ ಸೂಚನೆಯ? ಸ್ವಪ್ನಶಾಸ್ತ್ರ ಏನು ಹೇಳುತ್ತದೆ? ಆಧ್ಯಾತ್ಮಿಕವಾಗಿ ಇದರ ಹಿಂದೆ ಯಾವ ಶಕ್ತಿ ಇದೆ? ವಿಜ್ಞಾನ ಇದನ್ನು ಹೇಗೆ ವಿವರಿಸುತ್ತದೆ? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕನಸಿನಲ್ಲಿ ತೆಂಗಿನ ಮರ ಕಂಡರೆ ಏನು ಅರ್ಥ ಎಂಬ ವಿಷಯವನ್ನು ಆಳವಾಗಿ ತಿಳಿದುಕೊಳ್ಳೋಣ. ತೆಂಗಿನ ಮರದ ವಿಶೇಷತೆ. ಭಾರತೀಯ ಸಂಸ್ಕೃತಿಯಲ್ಲಿ ತೆಂಗಿನ ಮರಕ್ಕೆ ವಿಶೇಷ ಸ್ಥಾನವಿದೆ. ಇದು ಕೇವಲ ಒಂದು ಮರವಲ್ಲ, ಇದು ಪವಿತ್ರತೆ, ಸಮೃದ್ಧಿ, ಜೀವಶಕ್ತಿ ಹಾಗೂ ಧೈರ್ಯದ ಸಂಕೇತ. ಹಿಂದೂ ಸಂಪ್ರದಾಯದಲ್ಲಿ ಯಾವುದೇ ಶುಭ ಕಾರ್ಯವಾಗಲಿ ಮೊದಲು ತೆಂಗಿನಕಾಯಿ ಒಡೆಯುತ್ತಾರೆ, ಏಕೆಂದರೆ ಅದು ಅಹಂಕಾರದ ಒಡೆಯುವಿಕೆಯ ಸಂಕೇತವೆಂದು ನಂಬಲಾಗುತ್ತದೆ. ಅದರಲ್ಲೂ ಸಮುದ್ರ ತೀರ ಪ್ರದೇಶಗಳಲ್ಲಿ ಬೆಳೆದ ತೆಂಗಿನ ಮರ ಬಿರುಗಾಳಿಯಲ್ಲೂ ನಿಂತುಕೊಳ್ಳುತ್ತದೆ. ಇದರಿಂದ ಜೀವನದ ಸಂಕಷ್ಟಗಳ ಮಧ್ಯೆಯೂ ತಲೆ ಎತ್ತಿ ನಿಲ್ಲುವ ಶಕ್ತಿಯನ್ನು ಇದು ಸೂಚಿಸುತ್ತದೆ. ಹಾಗಾಗಿ ಕನಸಿನಲ್ಲಿ ತೆಂಗಿನ ಮರ ಕಾಣುವುದು ಅನೇಕ ಬಾರಿ ಸಾಮಾನ್ಯ ಕನಸಾಗಿರುವುದಿಲ್ಲ. ಸ್ವಪ್ನಶಾಸ್ತ್ರದ ಪ್ರಕಾರ, ಸ್ವಪ್ನಶಾಸ್ತ್ರದಲ್ಲಿ ಮರಗಳು ಸಾಮಾನ್ಯವಾಗಿ ಜೀವನದ ಬೆಳವಣಿಗೆ ಮತ್ತು ಭವಿಷ್ಯದ ಸೂಚನೆ ಎಂದು ಹೇಳಲಾಗುತ್ತದೆ. ಅದರಲ್ಲೂ ತೆಂಗಿನ ಮರ ಕಂಡರೆ ಅದು ನಿಧಾನವಾಗಿ ಆದರೆ ಖಚಿತವಾಗಿ ಬೆಳೆಯುವ ಯಶಸ್ಸಿನ ಸಂಕೇತ. ನೀವು ಈಗ ಅನುಭವಿಸುತ್ತಿರುವ ಕಷ್ಟಗಳು ತಾತ್ಕಾಲಿಕವಾಗಿರಬಹುದು, ಆದರೆ ನಿಮ್ಮ ಪ್ರಯತ್ನ ಭವಿಷ್ಯದಲ್ಲಿ ಫಲ ನೀಡಲಿದೆ ಎಂಬ ಸೂಚನೆ ಇದಾಗಿರಬಹುದು. ವಿಶೇಷವಾಗಿ ಹಸಿರು ತೆಂಗಿನ ಮರ ಕಂಡರೆ ಅದು ಹೊಸ ಅವಕಾಶಗಳ ಸೂಚನೆ. ಒಣಗಿದ ಮರ ಕಂಡರೆ ಮನಸ್ಸಿನ ದಣಿವು ಅಥವಾ ನಿರಾಶೆಯ ಸಂಕೇತ. ಮರ ತುಂಬಾ ಎತ್ತರವಾಗಿದ್ದರೆ ನಿಮ್ಮ ಗುರಿಗಳು ದೊಡ್ಡದಾಗಿವೆ ಎಂದು ಸೂಚಿಸುತ್ತದೆ. ಆಧ್ಯಾತ್ಮಿಕ ಅರ್ಥ. ಆಧ್ಯಾತ್ಮಿಕವಾಗಿ ತೆಂಗಿನ ಮರವನ್ನು ಜೀವಶಕ್ತಿಯ ಪ್ರತೀಕವೆಂದು ನೋಡಲಾಗುತ್ತದೆ. ಅದರ ಬೇರುಗಳು ಭೂಮಿಯೊಳಗೆ ಆಳವಾಗಿ ಹೋಗುತ್ತವೆ. ಅದೇ ರೀತಿ ಮಾನವನ ಆತ್ಮವು ಜೀವನದ ಆಳವಾದ ಅನುಭವಗಳ ಮೂಲಕ ಬಲವಾಗುತ್ತದೆ. ತೆಂಗಿನ ಮರ ಆಕಾಶದತ್ತ ಬೆಳೆಯುತ್ತದೆ. ಇದು ಆತ್ಮೋನ್ನತಿ, ದೈವಿಕ ಸಂಪರ್ಕ ಹಾಗೂ ಒಳಜ್ಞಾನವನ್ನು ಸೂಚಿಸುತ್ತದೆ. ಕನಸಿನಲ್ಲಿ ತೆಂಗಿನ ಮರ ಕಾಣುವುದು ಕೆಲವೊಮ್ಮೆ ನಿಮ್ಮ ಮನಸ್ಸು ಆಂತರಿಕ ಶಾಂತಿಯನ್ನು ಹುಡುಕುತ್ತಿದೆ ಎಂಬ ಸಂದೇಶವಾಗಿರಬಹುದು. ಸಮುದ್ರದ ಹತ್ತಿರ ತೆಂಗಿನ ಮರ. ನೀವು ಕನಸಿನಲ್ಲಿ ಸಮುದ್ರದ ಹತ್ತಿರ ತೆಂಗಿನ ಮರ ನೋಡಿದ್ದರೆ ಅದು ಭಾವನೆಗಳ ಸಂಕೇತ. ಸಮುದ್ರ ಎಂದರೆ ಮನಸ್ಸಿನ ಆಳ, ತೆಂಗಿನ ಮರವೆಂದರೆ ಸ್ಥಿರತೆ. ಅಂದರೆ ನಿಮ್ಮ ಜೀವನದಲ್ಲಿ ಭಾವನಾತ್ಮಕ ಗೊಂದಲಗಳಿದ್ದರೂ ನೀವು ಒಳಗೆ ಬಲವಾಗಿದ್ದೀರಿ ಎಂಬ ಅರ್ಥವಾಗಿದೆ. ಇದು ಕಷ್ಟದ ಸಮಯದಲ್ಲೂ ಮನಸ್ಸು ಕುಸಿಯದ ಶಕ್ತಿಯನ್ನು ಸೂಚಿಸುತ್ತದೆ. ತೆಂಗಿನಕಾಯಿ ತುಂಬಿದ ಮರ. ಒಂದು ಮರದಲ್ಲಿ ತುಂಬಾ ತೆಂಗಿನಕಾಯಿಗಳು ಕಂಡರೆ ಸ್ವಪ್ನಶಾಸ್ತ್ರದ ಪ್ರಕಾರ ಇದು ಧನಲಾಭ ಮತ್ತು ಪರಿಶ್ರಮದ ಫಲದ ಸಂಕೇತ. ನೀವು ಮಾಡಿದ ಕೆಲಸ ತಕ್ಷಣ ಫಲ ಕೊಡದೇ ಇದ್ದರೂ ಭವಿಷ್ಯದಲ್ಲಿ ದೊಡ್ಡ ಫಲ ನೀಡಬಹುದು. ಈ ಕನಸು ತಾಳ್ಮೆ ಕಳೆದುಕೊಳ್ಳಬೇಡ ಎಂಬ ಸಂದೇಶವೂ ಆಗಿರಬಹುದು. ಮರ ಹತ್ತುವುದು. ಕನಸಿನಲ್ಲಿ ನೀವು ತೆಂಗಿನ ಮರ ಹತ್ತುತ್ತಿದ್ದರೆ ಅದು ಜೀವನದಲ್ಲಿ ಏರಿಕೆಗೆ ಪ್ರಯತ್ನಿಸುತ್ತಿದ್ದೀರಿ ಎಂಬ ಅರ್ಥವಾಗಿದೆ. ಆದರೆ ಮರ ಹತ್ತುವುದು ಸುಲಭವಲ್ಲ. ಅದೇ ರೀತಿ ಯಶಸ್ಸಿಗೂ ಶ್ರಮ ಬೇಕು. ಮಧ್ಯದಲ್ಲಿ ಜಾರಿ ಬಿದ್ದರೆ ಅದು ಆತ್ಮವಿಶ್ವಾಸದ ಕೊರತೆಯನ್ನು ಸೂಚಿಸಬಹುದು. ಆದರೆ ಮೇಲಕ್ಕೆ ತಲುಪಿದರೆ ಅದು ದೊಡ್ಡ ಸಾಧನೆಯ ಸಂಕೇತ. ತೆಂಗಿನ ಮರ ಬೀಳುವುದು. ಈ ಕನಸು ಕೆಲವರಿಗೆ ಭಯ ಹುಟ್ಟಿಸಬಹುದು. ತೆಂಗಿನ ಮರ ಕುಸಿಯುವುದು ಕೆಲವೊಮ್ಮೆ ಜೀವನದ ಸ್ಥಿರತೆಯಲ್ಲಿ ಬರುವ ಬದಲಾವಣೆಯ ಸಂಕೇತ. ಒಂದು ಸಂಬಂಧ, ಒಂದು ಕೆಲಸ ಅಥವಾ ಒಂದು ನಂಬಿಕೆ ಕುಸಿಯಬಹುದು. ಆದರೆ ಗಮನಿಸಿ, ಪ್ರಕೃತಿಯಲ್ಲಿ ಹಳೆಯ ಮರ ಬಿದ್ದಾಗ ಹೊಸ ಚಿಗುರು ಹುಟ್ಟುತ್ತದೆ. ಅಂದರೆ ಇದು ಅಂತ್ಯವಲ್ಲ, ಹೊಸ ಆರಂಭದ ಸೂಚನೆಯೂ ಆಗಿರಬಹುದು. ವೈಜ್ಞಾನಿಕ ದೃಷ್ಟಿಕೋನದಲ್ಲಿ, ವಿಜ್ಞಾನದ ಪ್ರಕಾರ ಕನಸುಗಳು ನಮ್ಮ ಮೆದುಳಿನ ಆಂತರಿಕ ಪ್ರಕ್ರಿಯೆಗಳ ಪ್ರತಿಬಿಂಬ. ನಾವು ದಿನಪೂರ್ತಿ ನೋಡಿದ ದೃಶ್ಯಗಳು ಮನಸ್ಸಿನಲ್ಲಿ ಉಳಿಯುತ್ತದೆ. ನೀವು ಸಮುದ್ರ, ಊರು, ದೇವಸ್ಥಾನ ಅಥವಾ ಪ್ರಕೃತಿ ಬಗ್ಗೆ ಹೆಚ್ಚು ಯೋಚಿಸುತ್ತಿದ್ದರೆ ತೆಂಗಿನ ಮರದ ಕನಸು ಬರಬಹುದು. ಆದರೆ ವಿಜ್ಞಾನಿಗಳು ಹೇಳುವ ಮತ್ತೊಂದು ವಿಷಯವೇನು ಗೊತ್ತಾ? ನಮ್ಮ ಮೆದುಳು ಪ್ರತೀಕಗಳ ಮೂಲಕ ಭಾವನೆಗಳನ್ನು ವ್ಯಕ್ತಪಡಿಸುತ್ತದೆ. ಮರ ಎಂದರೆ ಸಾಮಾನ್ಯವಾಗಿ ಬೆಳವಣಿಗೆ ಮತ್ತು ಸ್ಥಿರತೆಯ ಸಂಕೇತ. ಹಾಗಾಗಿ ತೆಂಗಿನ ಮರದ ಕನಸು ನಿಮ್ಮ ಒಳಮನಸ್ಸಿನ ಸ್ಥಿತಿಯನ್ನು ತೋರಿಸುತ್ತಿರಬಹುದು. ಮನೋವಿಜ್ಞಾನ ಏನು ಹೇಳುತ್ತದೆ? ಮನೋವಿಜ್ಞಾನದಲ್ಲಿ ಎತ್ತರದ ಮರಗಳು ಮಾನವನ ಕನಸುಗಳು ಮತ್ತು ಆಶೆಗಳ ಸಂಕೇತ. ನೀವು ಜೀವನದಲ್ಲಿ ದೊಡ್ಡ ಗುರಿ ಇಟ್ಟಿದ್ದರೆ ಇಂತಹ ಕನಸುಗಳು ಬರಬಹುದು. ವಿಶೇಷವಾಗಿ ಒಂಟಿತನ ಅನುಭವಿಸುವವರು ಪ್ರಕೃತಿ ಸಂಬಂಧಿತ ಕನಸುಗಳನ್ನು ಹೆಚ್ಚು ಕಾಣುತ್ತಾರೆ, ಏಕೆಂದರೆ ಮನಸ್ಸು ಶಾಂತಿಯನ್ನು ಹುಡುಕುತ್ತದೆ. ಹಸಿರು ತೆಂಗಿನ ಮರ. ಹಸಿರು ಬಣ್ಣವೆಂದರೆ ಜೀವಂತಿಕೆ. ಹಸಿರು ತೆಂಗಿನ ಮರ ಕಂಡರೆ ಹೊಸ ಅವಕಾಶಗಳು ಬರುತ್ತಿವೆ ಎಂಬ ಸೂಚನೆಯಾಗಿದೆ.
ಆರೋಗ್ಯ ಸುಧಾರಣೆ, ಹೊಸ ಕೆಲಸ, ಹೊಸ ಸಂಬಂಧ ಅಥವಾ ಮನಸ್ಸಿನ ಪುನರುಜ್ಜೀವನ, ಇವುಗಳಲ್ಲಿ ಯಾವುದಕ್ಕೂ ಇದು ಸಂಕೇತವಾಗಿರಬಹುದು. ಒಣಗಿದ ತೆಂಗಿನ ಮರ. ಒಣಗಿದ ಮರ ಕೆಲವೊಮ್ಮೆ ಮನಸ್ಸಿನ ದಣಿವು ಸೂಚಿಸುತ್ತದೆ. ನೀವು ತುಂಬಾ ಒತ್ತಡದಲ್ಲಿದ್ದೀರಾ ಅಥವಾ ನಿಮ್ಮ ಕನಸುಗಳನ್ನು ಮರೆತು ಕೇವಲ ಬದುಕಿಗಾಗಿ ಓದುತ್ತಿದ್ದೀರಾ. ಈ ಕನಸು ಸ್ವಲ್ಪ ನಿಲ್ಲಿ, ಜೀವನವನ್ನು ಮರುಪರಿಶೀಲಿಸಿ ಎಂಬ ಸೂಚನೆಯಾಗಿರಬಹುದು. ಗಾಳಿಯಲ್ಲಿ ಅಲುಗಾಡುವ ಮರ. ಬಲವಾದ ಗಾಳಿಯಲ್ಲಿ ತೆಂಗಿನ ಮರ ಅಲುಗಾಡುತ್ತದೆ, ಆದರೆ ಮುರಿಯುವುದಿಲ್ಲ. ಇದು ಜೀವನದ ದೊಡ್ಡ ಪಾಠ. ಬಾಗು, ಆದರೆ ಮುರಿಯಬೇಡ. ಕನಸಿನಲ್ಲಿ ಈ ದೃಶ್ಯ ಕಂಡರೆ ನೀವು ಸಂಕಷ್ಟದಲ್ಲಿದ್ದರೂ ಒಳಗೆ ಬಲವಾಗಿದ್ದೀರಿ ಎಂಬ ಅರ್ಥವಾಗಿದೆ. ದೇವಸ್ಥಾನದ ಬಳಿ ತೆಂಗಿನ ಮರ. ಇಂತಹ ಕನಸು ಆಧ್ಯಾತ್ಮಿಕ ಜಾಗೃತಿಯ ಸಂಕೇತ. ನಿಮ್ಮ ಮನಸ್ಸು ದೈವಿಕ ಶಾಂತಿ ಹುಡುಕುತ್ತಿರಬಹುದು. ಕೆಲವರಿಗೆ ಇದು ಹೊಸ ಭಕ್ತಿ ಅಥವಾ ಧ್ಯಾನದ ಆರಂಭದ ಸೂಚನೆಯಾಗಿರಬಹುದು. ರಾತ್ರಿ ಸಮಯದ ತೆಂಗಿನ ಮರ. ಕತ್ತಲೆಯ ನಡುವೆ ಒಂಟಿಯಾಗಿ ನಿಂತಿರುವ ತೆಂಗಿನ ಮರ. ಇದು ತುಂಬಾ ಆಳವಾದ ಸಂಕೇತ. ಜೀವನದಲ್ಲಿ ಎಲ್ಲರೂ ದೂರವಾದರೂ ನೀವು ಇನ್ನು ನಿಂತಿದ್ದೀರಿ ಎಂಬ ಸಂದೇಶವಾಗಿದೆ. ಕೆಲವೊಮ್ಮೆ ಇದು ಒಳಗಿನ ಏಕಾಂತವನ್ನು ಸೂಚಿಸುತ್ತದೆ. ಬಾಲ್ಯದ ನೆನಪುಗಳ ಸಂಪರ್ಕ. ಹಳ್ಳಿಗಳಲ್ಲಿ ಬೆಳೆದವರಿಗೆ ತೆಂಗಿನ ಮರವೆಂದರೆ ಬಾಲ್ಯದ ನೆನಪು. ಮನೆ, ಅಜ್ಜಿಯ ಊರು, ಬೇಸಿಗೆ ರಜೆ, ಸಮುದ್ರದ ಗಾಳಿ. ಹಾಗಾಗಿ ಮನಸ್ಸು ಹಳೆಯ ನೆನಪುಗಳನ್ನು ನೆನಪಿಸಿಕೊಂಡಾಗ ಈ ರೀತಿಯ ಕನಸುಗಳು ಬರಬಹುದು. ಪುನರ್ಜನ್ಮದ ಸಂಕೇತ. ತೆಂಗಿನ ಮರದ ಒಂದು ವಿಶೇಷ ಗುಣವೇನು ಗೊತ್ತಾ? ಅದು ಕಡಿಮೆ ನೀರಿನಲ್ಲೂ ಬದುಕುತ್ತದೆ. ಇದರಿಂದ ಕಷ್ಟದ ನಡುವೆಯೂ ಬದುಕುವ ಶಕ್ತಿ ಸೂಚಿಸುತ್ತದೆ. ಈ ಕನಸು ನಿಮ್ಮ ಜೀವನದಲ್ಲಿ ಹೊಸ ಪುನರ್ಜನ್ಮದ ಹಂತ ಆರಂಭವಾಗುತ್ತಿದೆ ಎಂಬ ಅರ್ಥವೂ ಆಗಿರಬಹುದು. ಜೀವನದ ಪಾಠ. ತೆಂಗಿನ ಮರ ನಮಗೆ ಒಂದು ದೊಡ್ಡ ಪಾಠ ಹೇಳುತ್ತದೆ. ಎತ್ತರಕ್ಕೆ ಬೆಳೆಯುವ ಮರ ಹೆಚ್ಚು ಗಾಳಿಯನ್ನು ಎದುರಿಸಬೇಕು. ಅದೇ ರೀತಿ ಜೀವನದಲ್ಲಿ ದೊಡ್ಡ ಕನಸು ಕಾಣುವವರು ಹೆಚ್ಚು ಪರೀಕ್ಷೆಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ ಬಲವಾದ ಬೇರುಗಳಿದ್ದರೆ ಯಾವ ಬಿರುಗಾಳಿಯೂ ನಮ್ಮನ್ನು ಕೆಡವಲು ಸಾಧ್ಯವಿಲ್ಲ. ಹಾಗಾದರೆ ಕನಸಿನಲ್ಲಿ ತೆಂಗಿನ ಮರ ಕಂಡರೆ ಅದು ಕೆಲವೊಮ್ಮೆ ಯಶಸ್ಸಿನ ಸೂಚನೆ, ಕೆಲವೊಮ್ಮೆ ಮನಸ್ಸಿನ ಸ್ಥಿತಿ, ಕೆಲವೊಮ್ಮೆ ಆಧ್ಯಾತ್ಮಿಕ ಜಾಗೃತಿ, ಮತ್ತೊಮ್ಮೆ ಜೀವನದ ಹೊಸ ಅಧ್ಯಾಯದ ಆರಂಭ. ಕನಸುಗಳ ಅರ್ಥ ಒಬ್ಬರಿಂದ ಮತ್ತೊಬ್ಬರಿಗೆ ಬದಲಾಗಬಹುದು. ಆದರೆ ಒಂದು ವಿಷಯ ಮಾತ್ರ ಖಚಿತ: ಮನಸ್ಸು ಯಾವುದೇ ದೃಶ್ಯವನ್ನು ಕಾರಣವಿಲ್ಲದೆ ತೋರಿಸುವುದಿಲ್ಲ. ಹೀಗಾಗಿ ಮಿತ್ರರೇ, ನಿಮಗೆ ಯಾವ ರೀತಿಯ ತೆಂಗಿನ ಮರದ ಕನಸು ಬಂದಿದೆ? ಹಸಿರು ಮರವ, ಒಣಗಿದ ಮರವ, ಅಥವಾ ಸಮುದ್ರದ ತೀರಿನ ಮರವ? ನಿಮ್ಮ ಅನುಭವವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ರೀತಿಯ ಸ್ವಪ್ನಶಾಸ್ತ್ರ, ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ವಿಡಿಯೋಗಳನ್ನು ಇಷ್ಟಪಟ್ಟರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಮತ್ತೊಂದು ರಹಸ್ಯಮಯ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ.